ಸರ್ ಕೋರ್ ಕಮಿಟಿ ನಮ್ಮ ಅಕ್ಕನಾರದ ಗಾಯತ್ರಕ್ಕನವರು ಇದ್ದರು, ನಾವಿದ್ವಿ, ಎಲ್ಲರೂ ಇದ್ವಿ. ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದರೂ ಸಹಿತ ನಾವು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ನಮ್ಮ ನಾಯಕರಿಗೆ ತಿಳಿಸಿ ಬಂದಿದ್ದೀವಿ. ನಮ್ಮ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. 100ಕ್ಕೆ 100 ದಾವಣಗೆರೆ ದಕ್ಷಿಣ ಗೆಲ್ತೀವಿ ಬಿಜೆಪಿ. ಎಷ್ಟು ಹೆಸರುಗಳನ್ನು ಮೇಲೆ ಕಳಿಸ್ಕೊಡ್ತೀವಿ ಸರ್ ಈಗಾಗಲೇ 5 ಜನದ ಹೆಸರು ಕೊಟ್ಟಿದ್ದೀವಿ ನಾವು. ನನ್ನನ್ನು ಸೇರ್ಕೊಂಡು ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ದಾಸ್ಕರ್ಯಪ್ಪ ಇರ್ಬೋದು, ನಮ್ಮ ದೇವರಮನಿ ಶಿವಕುಮಾರ್ ಇರ್ಬೋದು, 5 ಜನದ ಹೆಸರು ಕಳಿಸಿದ್ದೀವಿ. ಆ 5 ಜನದೊಳಗೆ ಯಾರನ್ನು ಕ್ಯಾಂಡಿಡೇಟ್ ಮಾಡಿದರೂ ಸಹಿತ ನಾವು ಈ ಬಾರಿ ನಾವೇ ನಿಂತಿದ್ದೀವಿ ಅನ್ನೋ ರೀತಿ ಹೋರಾಟ ಮಾಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸ್ತೀವಿ. ಯಾಕೆಂದರೆ ಕೋರ್ ಕಮಿಟಿ ಇತ್ತು, ಅದು ಆಗಲಿಲ್ಲ, ಅದಕ್ಕೆ ಬೆಂಗಳೂರಲ್ಲಿ ಸರ್ ದಾವಣಗೆರೆ ಕೋರ್ ಕಮಿಟಿ ಯಾವುದು ಕರೆದಿಲ್ಲ ಸರ್. ಕೋರ್ ಕಮಿಟಿದಲ್ಲ, ನಮ್ಮ ವಿಸ್ತಾರಕರ ಸಭೆ ಮಾಡಬೇಕು ಅಂತಂದೇಳಿ ವಿಸ್ತಾರಕರ ಸಭೆ ಆಗಿದೆ. ಅದನ್ನೇನು ನಿಂತಿಲ್ಲ. ನಮ್ಮ ಲೀಡರ್ಗಳ ಹತ್ರ ಒಂದು ಸಮನ್ವಯ ಬೈಠಕ್ ಮಾಡಬೇಕು ಅಂತಂದೇಳಿ ಬಂದು JMT ಒಳಗೆ ಮಾಡಿದ್ದಾರೆ ಸರ್. ಒಂದಾಗಿರೋದ್ರಿಂದ ನಾವೆಲ್ಲ ಇದಕ್ಕೆ ಹೋಗಿ ಮೀಟಿಂಗ್ ಮಾಡಿದ್ದು ಬೆಂಗಳೂರಾಗೆ. ಹಾಂ, ಕೈ ಹಿಡ್ಕೊಂಡು ಫೋಟೋ ತೆಗ್ಸಿದ್ರೆ ಅಷ್ಟೇನು, ತಾಳಿ ಕಟ್ಟಿದ್ರೆ ಮದುವೆ ಅಲ್ಲ. ಈಗ ಎರಡು ಗುಂಪು ಸಮಾಧಾನ ಆಗ್ತಿಲ್ಲ, ಎರಡು ಗುಂಪು ಸಮಾಧಾನ ಮಾಡಕ್ಕೆ ಸರ್ ನಾನೇ ಹೇಳಕತ್ತೀನಲ್ರಿ ಸರ್. ಈಗ ನಾನೇ ಹೇಳಕತ್ತೀನ, ನಾವು 5 ಜನ ಕೇಳಿವಿ. ಅಲ್ಲ 5 ಜನ ಬಿಟ್ಟು ಮತ್ತೆ ಅಚ್ಚರಿ ಅಭ್ಯರ್ಥಿ ಅಂತ ಹೇಳಿ ಯಾರು ಸರ್? ನಾನು ಹೇಳ್ತೀನಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೈತೋ ಅದಕ್ಕೆ ನಾವು ಯಾರು ವಿರುದ್ಧ ಹೋಗೋಂಥ ಜನ ನಾವಲ್ಲ. ಯಾರು ಬೇಕಾದ್ರೆ ಕೊಡಲಿ ಚರ್ಚೆ, ಅಲ್ಲಿ ನಮ್ಮ ಇದ್ರಿಗೆ ಮಾಡ್ತಾರೆ. ನಮ್ಮ ಹತ್ರ ಹೆಸರು ತೊಗೊಂಡಿದ್ದಾರೆ. ಯಾರ್ಯಾರು ಅಪೇಕ್ಷಿತರಿದ್ದೀರಿ ನೀವು ಹೆಸರು ಕೊಡ್ರಿ ಅಂತ ಹೇಳಿದ್ದಾರೆ. ನಮ್ಮ ಅಕ್ಕರು ಮತ್ತು ಸಿದ್ದೇಶಣ್ಣವರು, ನಮ್ಮ ಮುಖಂಡರುಗಳೆಲ್ಲ ಹೆಸರುಗಳು ಕೊಟ್ಟಿದ್ದಾರೆ. 5 ಜನ ಹೆಸರು ಫೈನಲ್ ಆಗಿದೆ. 5 ಜನದೊಳಗೆ ಯಾರಿಗೆ ಕೊಟ್ಟರು ಸಹಿತ ನಾನೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡ್ತೀನಿ. ಏನು ಸರ್ ಎಲ್ಲರೂ ಸಹಿತ ಏನು ಒಂದು ಕಾರಣಕ್ಕೆ 50 ಜನ ಹೋಗಕತ್ತ ಸರ್? ಅವ್ರು ಯಾವುದನ್ನು ತೀರ್ಮಾನ ತೊಗೊಂಡ್ರು ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅಲ್ಲ ಅದನ್ನೇ ಹೇಳ್ತೀನಲ್ಲ, ನಮ್ಮ ನಾಯಕರವರು ಅವ್ರು ಏನು ತೀರ್ಮಾನ ತೊಗೊಂಡ್ರು ಸ್ವಾಗತ ಮಾಡ್ತೀವಿ. ಆ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ ಸರ್. ಕೋರ್ ಕಮಿಟಿ ನಮ್ಮ ಅಕ್ಕನಾರದ ಗಾಯತ್ರಕ್ಕನವರು ಇದ್ದರು, ನಾವಿದ್ವಿ, ಎಲ್ಲರೂ ಇದ್ವಿ. ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದರೂ ಸಹಿತ ನಾವು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ನಮ್ಮ ನಾಯಕರಿಗೆ ತಿಳಿಸಿ ಬಂದಿದ್ದೀವಿ. ನಮ್ಮ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. 100ಕ್ಕೆ 100 ದಾವಣಗೆರೆ ದಕ್ಷಿಣ ಗೆಲ್ತೀವಿ ಬಿಜೆಪಿ. ಎಷ್ಟು ಹೆಸರುಗಳನ್ನು ಮೇಲೆ ಕಳಿಸ್ಕೊಡ್ತೀವಿ ಸರ್ ಈಗಾಗಲೇ 5 ಜನದ ಹೆಸರು ಕೊಟ್ಟಿದ್ದೀವಿ ನಾವು. ನನ್ನನ್ನು ಸೇರ್ಕೊಂಡು ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ದಾಸ್ಕರ್ಯಪ್ಪ ಇರ್ಬೋದು, ನಮ್ಮ ದೇವರಮನಿ ಶಿವಕುಮಾರ್ ಇರ್ಬೋದು, 5 ಜನದ ಹೆಸರು ಕಳಿಸಿದ್ದೀವಿ. ಆ 5 ಜನದೊಳಗೆ ಯಾರನ್ನು ಕ್ಯಾಂಡಿಡೇಟ್ ಮಾಡಿದರೂ ಸಹಿತ ನಾವು ಈ ಬಾರಿ ನಾವೇ ನಿಂತಿದ್ದೀವಿ ಅನ್ನೋ ರೀತಿ ಹೋರಾಟ ಮಾಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸ್ತೀವಿ. ಯಾಕೆಂದರೆ ಇಲ್ಲಿವರೆಗೂ ಸಹಿತ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಮೂಗಿ ತುಪ್ಪ ಹೊರಿಸ್ತಿದ್ರು ಕಾಂಗ್ರೆಸ್ನವರು. BJP